ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಟಿ ದಿವ್ಯಾ ಸುರೇಶ್ ವಿರುದ್ಧ ದೂರು ದಾಖಲಾಗಿದೆ. ಅಕ್ಟೋಬರ್ 4ರಂದು ಕಾರಿನಲ್ಲಿ ಅಪಘಾತವೊಂದನ್ನು ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದರು ದಿವ್ಯಾ. ಬ್ಯಾಟರಾಯನಪುರ ಸಮೇತ ಕಿರಣ್, ಅನಿತಾ ಹಾಗೂ ಇನ್ನೊಬ್ಬರು ಸ್ಪ್ಲೆಂಡರ್ ಬೈಕ್ನಲ್ಲಿ ಹೋಗುವಾಗ ಕಪ್ಪು ಬಣ್ಣದ ಕಿಯಾ ಕಾರ್ನಲ್ಲಿ ಬಂದ ದಿವ್ಯಾ ಸ್ಪ್ಲೆಂಡರ್ ಬೈಕ್ಗೆ ಗುದ್ದಿದ್ದಾರೆ. ಘಟನೆ ಕುರಿತಾಗಿ ದಿವ್ಯಾ ಸುರೇಶ್ ವಿರುದ್ಧ ಕಿರಣ್ ದೂರು ದಾಖಲು ಮಾಡಿದ್ದಾರೆ. ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಚೋರಿ ಮತಗಳ್ಳತನ ಪ್ರಕರಣದ ತನಿಖೆ ನಡೆಯುತ್ತಾ ಇರುವ ವಿಶೇಷ ತನಿಖಾ ತಂಡ ಪ್ರತಿಯೊಂದು ಮತ ಕಳ್ಳತನಕ್ಕೆ ₹80 ಪಾವತಿಸಲಾಗಿದೆ. 6,994 ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲು ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಎಂದು ಸಿಐಡಿಯ ಉನ್ನತ ಮೂಲಗಳು ತಿಳಿಸಿವೆ. ಆಸ್ಟ್ರೇಲಿಯಾ ವಿರುದ್ಧ ಸತತ ಏಕದಿನ ಪಂದ್ಯಗಳಲ್ಲಿ ಶೂನ್ಯಕ್ಕೆ ಔಟ್ ಆದ ವಿರಾಟ್ ಕೊಹ್ಲಿ, ಅನುಷ್ಕಾ ಅವರ ಲಂಡನ್ ಮೋಹದಿಂದ ಕೊಹ್ಲಿಯ ಕ್ರಿಕೆಟ್ ಹಾಳಾಯಿತು ಎಂದು ದೂರಿದ್ದಾರೆ ನೆಟ್ಟಿಗರು. ಕೊಹ್ಲಿ ಮೇಲೆ ಭಾರತೀಯ ಅಭಿಮಾನಿಗಳು ಹೆಚ್ಚಿನ ನಿರೀಕ್ಷೆ ಇಟ್ಟಿದ್ರು, ಆದರೆ ಅವರು ಈಡೇರಿಸಲು ವಿಫಲರಾದರು ಎಂದು ಮಾಜಿ ಆಟಗಾರ ಇರ್ಫಾನ್ ಪಠಾಣ್ ಟ್ವೀಟ್ ಮಾಡಿದ್ದಾರೆ. ಕೆಲ ಕೊಹ್ಲಿ ಅಭಿಮಾನಿಗಳು ಅನುಷ್ಕಾ ಬೆಂಬಲಕ್ಕೂ ಕೂಡ ನಿಂತಿದ್ದಾರೆ. ವೃದ್ಧ ವ್ಯಕ್ತಿಯೊಬ್ಬ ಹಳ್ಳಿಯಲ್ಲಿ ಕುಳಿತಿದ್ದಾಗ ವೇಗವಾಗಿ ರೈಲು ಬಂದಿದೆ. ಎಚ್ಚೆತ್ತ ವೃದ್ಧರು ತ್ವರಿತವಾಗಿ ಪ್ಲಾಟ್ಫಾರ್ಮ್ ಹತ್ತಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಯಸ್ಸಾದ ವ್ಯಕ್ತಿಯು ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆ ಮಾಡಲು ಹಳಿಯ ಬಳಿ ಇಳಿದಂತೆ ಕಾಣ್ತಾ ಇದೆ.